ಶಾಂತಿ, ಎಲ್ಲ ಸರಿ ಮಾಡೋಣ ಶಾಂತಿ. ಮುಂದೆ ಏನೇ ಮಾಡ್ತೀಯ? ಜೀವನ ಸಾಗಿಸೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ತಾಯಿ ಆಗ್ತಾ ಇದೀಯಾ, ಜೊತೆಲಿ ಮಗು ಇರುತ್ತೆ. ಬರೀ ಕಾಲಲ್ಲಿ ಕೆಂಡದ ಮೇಲೆ ನಡೆದು ಬಿಡ್ಬೋದು, ಆದ್ರೆ ಒಂಟಿ ಹೆಣ್ಣು ಮಗುನಿಟ್ಕೊಂಡು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು. ಈ ಹಾದಿ ಸುಲಭ ಇಲ್ಲ ಅಂತ ನನಗೆ ಗೊತ್ತು ಶಾಂತಿ. ಆದ್ರೆ ನನ್ ಬದುಕು ಮುಳುಗ್ತಿದೆ ಅನ್ನೋ ಕಾರಣಕ್ಕೆ ಜೊತೆಲಿರೋನು ನನ್ನ ಜೊತೆ ಮುಳುಗ್ಸೋದು ತಪ್ಪಲ್ವಾ? ನನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನ ಹಾಳು ಮಾಡ್ಬಾರ್ದಲ್ವಾ? ನನ್ ಯಾರಿಗೂ ಹೊರೆ ಆಗಲ್ಲ ಶಾಂತಿ. ಆದ್ರೆ ನಿಧೀಕರಣ ಮದುವೆಯಾಗಿ ಸುಖವಾಗಿರ್ಬೇಕು, ಅಷ್ಟೇ ಅಷ್ಟೇ ನನ್ ಬೇಕಾಗಿರೋದು. ಒಂದ್ ವೇಳೆ ನಿಧೀಕರಣ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ನಿನ್ ಇದಕ್ಕೂ ಮುಂಚೆ ಗೊತ್ತಾಗಿದ್ದಿದ್ರೆ ಇನ್ನು ಒಪ್ಕೋತಾ ಇದ್ದೆ ಅಲ್ವಾ? ಇದು ಒಂದ್ಸಲಿ ಒಪ್ಕೊಂಬಿಡು, ದಯವಿಟ್ಟು ಇಲ್ಲ ಅನ್ಬೇಡ ಶಾಂತಿ, ಪ್ಲೀಸ್. ಮೋಚಡೆ, ನಿತ್ಯ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಪಾಪ ಮಕ್ಕಳು ನಮಗೋಸ್ಕರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಈಗ ನಾವು ಹಠ ಮಾಡ್ತಾ ಕೂತ್ಕೊಂಡ್ರೆ ಸರಿಯಲ್ಲ. ಪರಿಸ್ಥಿತಿ ಕೈ ಮೀರೋಕ್ ಮುಂಚೆ ಮದುವೆಗೆ ಒಪ್ಪಿಗೆ ಕೊಡೆ. ನಾನ್ ಚಿಕ್ಕವಳು, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಣ್ಣ ಮತ್ತೆ ನಿಧಿದು ಬೆಸ್ಟ್ ಪೇರ್ ಅನ್ಸುತ್ತೆ ಅಜ್ಜಿ. ಅಜ್ಜಿ, ಸೂರ್ಯ ಮುಳುಗೋದ ಅಂತ ಬೇಜಾರು ಮಾಡ್ಕೊಂಡ್ರೆ ಚಂದ್ರನ್ ಬೆಳಕುನು ಅನುಭವಿಸಕ್ ಆಗಲ್ಲ ಅಲ್ವಾ? ಆಗಿರೋ ಅನಾಹುತದ ಬಗ್ಗೆ ಯೋಚನೆ ಮಾಡೋದ್ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋದು ಬೆಟ್ರು ಅನ್ಸುತ್ತೆ. ನಿತ್ಯ ಅವಳ ಜೀವನದ ಬಗ್ಗೆ ತುಂಬಾ ಧೈರ್ಯದಿಂದ ನಿರ್ಧಾರ ತಗೊಂಡಿದ್ದಾಳೆ. ಹಾಗಂತ ನಾವ್ ಯಾರು ಅವಳ ಕೈನ ಬಿಡೋದ್ ಬೇಡ. ಜೊತೆಗಿದ್ದು ಪ್ರತಿ ಹಂತದಲ್ಲೂ ನಾವು ಅವಳನ್ನ ಸಪೋರ್ಟ್ ಮಾಡೋಣ. ಏನೇ ನೀನು ಹೇಳ್ದೆ ಕೇಳ್ದೆ ಹಾಗೆ ಹೋಗ್ಬಿಡದ? ಹಾಗೆ ಹೋದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡಿದ್ಯಾ? ನಮ್ಮನ್ನೆಲ್ಲ ಎಷ್ಟು ಹೆದರ್ಸ್ಬಿಟ್ಟೆ ಗೊತ್ತಾ ನೀನು? ಕ್ಷಮಿಸಿ. ಕ್ಷಣದಲ್ಲಿ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಎಲ್ರಿಗೂ ತೊಂದರೆ ಕೊಟ್ಬಿಟ್ಟೆ. ಈಗ ಜ್ಞಾನೋದಯ ಆಯ್ತಾ ನಿನ್ಗೆ? ಅಲ್ಲ ಕಣೆ, ನೀನ್ ಕಣ್ ಪ್ರೀತಿಸ್ತಿದ್ಯಾ ಅಂತ ಮೊದ್ಲೇ ಹೇಳ್ತಿದ್ರೆ ನಾನು ನಿನ್ಗೇನಾದ್ರೂ ಹೇಳ್ತಿದ್ನಾ? ಯಾಕೆ ಹೇಳಿಲ್ಲ? ಅಷ್ಟು ದೂರದೊಳಾಗೋದ್ನ ನಾನು? ನಿನ್ ಪ್ರೀತಿಗೆ ಅಡ್ಡ ಬರಬಾರ್ದು ಅನ್ಕೊಂಡೆ ಅಕ್ಕ. ನನಗೆಲ್ಲಿ ನೋವಾಗುತ್ತೋ ಅಂತ ನಂಗೆ ಸುಮ್ಮನೆ ಆಗ್ಬಿಟ್ಟ. ನಿನ್ ಜೀವನದ ಪ್ರತಿಯೊಂದು ಸುಖ ದುಃಖಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ಯಾ. ಆಗ್ಲೆಲ್ಲ ಆಗದೆ ಇರೋ ಬೇಜಾರು ಈಗ ಆಗ್ಬಿಡ್ತಾ? ನಿನ್ ಬದುಕಿನ ಇಷ್ಟು ದೊಡ್ಡ ನಿರ್ಧಾರನ ನಿಂದ ಬಚ್ಚಿಟ್ಟಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಓ, ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ ಅಲ್ವಾ? ಹೆತ್ತಿ ಕಣೆ ನೀನು. ಅಕ್ಕ ಅಂದ್ರೆ ಬರೀ ರಕ್ತ ಸಂಬಂಧ ಮಾತ್ರ ಅಲ್ಲ. ಏನೇ ಕಷ್ಟ ಗೊಂದಲ ಬಂದ್ರು ನಾನು ನಿನ್ ಜೊತೆಗೆ ನಿಲ್ಲೋಳ್ ಕಣೆ. ಸಾರಿ ಅಕ್ಕ, ಇದೆಲ್ಲ ಅವಾಗ ಹೊಳ್ಳಿಲ್ಲೇ ಇಲ್ಲ. ನಿಮ್ಗೆ ಹೇಳ್ಬೇಕು ಅಂತ ಹೊರಟಾಗಿಲ್ಲ, ಏನಾದ್ರೂ ಸಮಸ್ಯೆ ಆಗ್ತಾನೆ ಇತ್ತು. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನ ಕ್ಷಮಿಸು. ನಿನ್ ಖುಷಿಗಿಂತ ನನಗೆ ದೊಡ್ಡದು ಯಾವುದೂ ಇಲ್ಲ ಕಣ. ಅಲ್ಲ, ಎಷ್ಟು ಬುದ್ಧಿವಂತೆ ನೀನು. ಒಂದೇ ಒಂದು ಕ್ಷಣಕ್ಕೂ
ಕರ್ಣ ನನ್ನ ಪ್ರೀತಿಸ್ತಿಲ್ಲ ಅಂತ ನಿನಗೆ ಗೊತ್ತಾಗ್ಲೇ ಇಲ್ವಾ? ಕರ್ಣನ್ ಪ್ರೀತಿ ನಿನ್ ಮೇಲಿದೆ ಅಂದ್ಮೇಲೆ ನಾನು ಅವರು ಒಂದಾಗಕ್ಕೆ ಹೇಗೆ ಸಾಧ್ಯ? ನಿನ್ನ ಜೀವನದ ಆಯ್ಕೆ ನಿನ್ಗೆ ಬಿಟ್ಟಿರೋದು. ಕರ್ಣನ್ ಪರವಾಗಿ ನೀನ್ ನಿರ್ಧಾರ ತಗೊಳ್ಳೋದು, ಅವ್ರ ಪ್ರೀತಿನ ನೀನ್ ದಾನ ಮಾಡೋದು ಸರಿಯಲ್ಲ ನಿಧಿ. ಆ ಹಕ್ಕು ನಿನಗಿಲ್ಲ. ನೀನ್ ಖುಷಿಯಾಗಿರ್ಬೇಕನ್ನೋದು ಅಷ್ಟೇ ನನ್ನ ಯೋಚನೆ ಆಗಿತ್ತು ಅಕ್ಕ. ಅದಕ್ಕೆ ಏನೇನೋ ನಿರ್ಧಾರ ತಗೊಂಡು ಎಲ್ರಿಗೂ ನೋವು ಮಾಡ್ಬಿಟ್ಟೆ. ನೋವು ಮಾಡಿದ್ಯಾ ಅಂದ್ಮೇಲೆ ಅದನ್ನ ನೀನೇ ಸರಿ ಮಾಡ್ಬೇಕಲ್ವಾ? ನಿನ್ನ ರುದ್ರಾವತಾರ ನೋಡಿ ಎಲ್ಲಿ ಜೀವನ ಪೂರ್ತಿ ಮುಖನ ಅಂತ ಇಟ್ಕೊಂಡಿರ್ತೀವ ಅಂದ್ಕೊಂಡಿದ್ದೆ. ನೋಡು ಮುರ್ಜಡೆ, ಎಲ್ಲದಕ್ಕೂ ಪಟ್ ಪಟ್ ಅಂತ ಅಡ್ಜಸ್ಟ್ ಆಗ್ಬಿಡ್ಬೇಕು. ಇನ್ ತಡ ಮಾಡೋದ್ ಬೇಡ. ಇದೇ ಮಂಟಪದಲ್ಲಿ ಕಣ್ಣ ನಿಧಿಗೆ ಮದ್ವೆ ಮಾಡ್ಬಿಡೋಣ, ಏನಂತೀಯ? ಅಮ್ಮ, ಮುಹೂರ್ತ ನೋಡಿದ್ದು ನಾವು ಅರ್ಜುನ್ ನಿಧಿ ಮದುವೆ ಆಗೋದಕ್ಕೆ. ಈಗ ಅದೇ ಮುಹೂರ್ತದಲ್ಲಿ ಕಣ್ಣ ನಿಧಿ ಮದುವೆ ಮಾಡ್ತೀವಿ ಅಂತಂದ್ರೆ ಏನ್ ಚೆನ್ನಾಗಿರುತ್ತೆ? ಇಷ್ಟೆಲ್ಲ ರಾದ್ಧಾಂತ ಆಗಿದೆಯಲ್ಲ, ಬೇಕಾದ್ರೆ ಇನ್ನೊಂದ್ಸಲಿ ಮುಹೂರ್ತ ತೋರ್ಸೋಣ ಬಿಡು, ಅದ್ರಲ್ಲಿ ತಪ್ಪೇನು ಇಲ್ವಲ್ಲ. ರಮೇಶ, ಇವತ್ತು ಇಡೀ ದಿನ ತುಂಬಾ ಚೆನ್ನಾಗಿದೆ ಅಂತ ಪುರೋಹಿತ ಹೇಳಿದ್ದಾರೆ. ಇವತ್ತು ಯಾರೇ ಮದ್ವೆ ಆದ್ರೂ ಜೀವನದಲ್ಲಿ ಖುಷಿಯಾಗಿರ್ತಾರೆ. ನನಗೂ ಹಾಗೆ ಅನಿಸ್ತಿದೆ. ಪಾಪ ಇವರಿಬ್ರು ತುಂಬಾ ಕಾದಿದ್ದಾರೆ. ಇನ್ನು ಲೇಟ್ ಮಾಡಿ ಸಮಸ್ಯೆ ತಂದ್ಕೊಳ್ಳೋದು ಬೇಡ. ಇದೇ ಮಂಟಪದಲ್ಲಿ ಇಲ್ಲ ಇವರಿಬ್ರು ಮದ್ವೆ ಆಗ್ಲಿ. ನಾವಿನ್ನೂ ತಡ ಮಾಡಿದ್ರೆ ಜನರಿಗೆ ಮಾತಾಡೋಕ್ ನಾವೇ ಅವಕಾಶ ಮಾಡಿಕೊಟ್ಟಾಗುತ್ತೆ. ಬೇಗ ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬಿಡ್ಲಿ.